ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯ ಶ್ರೀ ಚನ್ನಬಸವಣ್ಣ ಮಾಡ್ತಕ್ಕಂಥ ಅನಂತ ಕೋಟಿ ಶರಣಾರ್ಥಿಗಳು. ಆತ್ಮೀಯರೇ, ಈ ದಿನ ಯೋಗದ ಪ್ರಾರಂಭಿಕ ಹಂತದ ಅಭ್ಯಾಸಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಅಂದರೆ ಯೋಗ ಪ್ರಾರಂಭ ಮಾಡೋದು ಹೇಗೆ ಅಂತ ನಮಗೆ ಸರಿಯಾಗಿ ಗೊತ್ತಾದರೆ ಸಾಕು, ನಾವು ಯೋಗದಲ್ಲಿ ಎಂತಹ ಒಂದು ದೊಡ್ಡ ಸಾಧನೆಯನ್ನು ಬೇಕಾದರೂ ಮಾಡಬಹುದು. ತಳಹದಿ ಅಂತಕ್ಕಂಥದ್ದು, ಫೌಂಡೇಶನ್ ಅಂತಕ್ಕಂಥದ್ದು, ಬೇಸ್ ಅಂತಕ್ಕಂಥದ್ದು ಬಹಳ ಗಟ್ಟಿಯಾಗಿರಬೇಕು. ಅದರ ಮೇಲೆ ದೊಡ್ಡ ಬಿಲ್ಡಿಂಗ್ ಕಟ್ಟಿದರೂ ಕೂಡ ಅಪಾಯರಹಿತವಾಗಿ ನಾವು ಬದುಕಬಹುದು. ಆದರೆ ಫೌಂಡೇಶನ್ನೇ ಗಟ್ಟಿ ಇಲ್ಲ ಅಂತ ಹೇಳಿದರೆ, ನಾವು ಎಷ್ಟೇ ಒಂದು ಖರ್ಚು ಮಾಡಿ ಮೇಲೆ ಬಿಲ್ಡಿಂಗ್ ಕಟ್ಟಿದರೂ ಕೂಡ ಅದರಿಂದ ಜೀವಹಾನಿ ಆಗ್ತದೆ, ಧನಹಾನಿ ಆಗ್ತದೆ. ಸಂಪೂರ್ಣವಾಗಿ ಅದರಿಂದ ಒಳಿತಂತಕ್ಕಂಥದ್ದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಮೊದಲನೇದಾಗಿ ಯೋಗವನ್ನು ಪ್ರಾರಂಭಿಕ ಸ್ಥಿತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಅಭ್ಯಾಸವನ್ನು ಮಾಡೋದರಿಂದ ನಾವು ಯೋಗದಲ್ಲಿ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡ್ಬೋದು. ಹಾಗಾಗಿ ಯೋಗ ಸಾಧಕರಿಗೆ ಮತ್ತು ದೇಹದಲ್ಲಿ ವ್ಯಾಧಿಗಳನ್ನು ಹೊತ್ತುಕೊಂಡು ನರಳುತ್ತಾ ಇರತಕ್ಕಂಥವ್ರಿಗೆ ನಾವು ಒಂದು ಕಿವಿ ಮಾತನ್ನು ಹೇಳೋದು ಏನಂದರೆ, ಯೋಗ ಅಂತಕ್ಕಂಥದ್ದು ಇದು ಪ್ರಿನ್ಸಿಪಲ್ ಓರಿಯೆಂಟೆಡ್ ಸೈನ್ಸ್. ಇದರಲ್ಲಿ ಹಲವಾರು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ನಿದರ್ಶನಗಳು ಬರ್ತವೆ. ಅದರ ಜೊತೆಗೆ ಯೋಗ ಅಂತಕ್ಕಂಥದ್ದು ಒಂದು ಪಾರಂಪರಿಕವಾಗಿರ್ತಕ್ಕಂಥ ವಿದ್ಯೆ ಆಗಿರೋದ್ರಿಂದ ಇದನ್ನು ಗುರುಮುಖೇನವಾಗಿ ದೀಕ್ಷಾ ರೂಪದಲ್ಲಿ ಪಡೆದುಕೊಂಡು ಕಲಿಯೋದ್ರಿಂದ ಹೆಚ್ಚು ಪರಿಣಾಮಕಾರಿ ಇರ್ತದೆ. ಹಾಗಾಗಿ ಅಭ್ಯಾಸವನ್ನು ಮಾಡೋ ಸಂದರ್ಭದಲ್ಲಿ ವಿಧಿವಿಧಾನಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಣೆ ಮಾಡೋದ್ರ ಮೂಲಕ ಅಭ್ಯಾಸವನ್ನು ಮಾಡಬೇಕು. ಅಂದಾಗ ಮಾತ್ರ ಹೆಚ್ಚು ಲಾಭ ಸಿಗ್ತದೆ. ಈಗ ನಾವು ಪ್ರಾರಂಭಿಕ ಯೋಗಾಭ್ಯಾಸಗಳನ್ನು ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ನಿನ್ನೆಯ ಒಂದು ಸಂಚಿಕೆಯ ಒಳಗಡೆ ನಾವು ಸೂಕ್ಷ್ಮ ಯೋಗ ಆಸನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅದರ ಜೊತೆಗೆ ಇವತ್ತು ಕೂಡ ಸೂಕ್ಷ್ಮ ಯೋಗ ಆಸನಗಳ ಜೊತೆಗೆ ಶರೀರವನ್ನು ಹೆಚ್ಚು ಹೆಚ್ಚು ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕಾಗಿ ಯೋಗ ಜಾಗಿಂಗನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಯೋಗ ಜಾಗಿಂಗಲ್ಲಿ ಹಲವಾರು ಹಂತಗಳು ಬರ್ತವೆ. ಅದರಲ್ಲಿ ಒಂದು 5-6 ಕ್ರಮಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ರಮಗಳು. ನಿತ್ಯವೂ ಕೂಡ ಆ ಒಂದು ಯೋಗ ಜಾಗಿಂಗಿನ ಕ್ರಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಒಂದು ಅಭ್ಯಾಸ ಮಾಡೋದರಿಂದ ನಮ್ಮ ಶರೀರದೊಳಗಡೆ ಇರ್ತಕ್ಕಂಥ ಎಲ್ಲ ನಿಸ್ಸತ್ವಯುಕ್ತವಾಗಿರ್ತಕ್ಕಂಥ ಅಂಶಗಳು ಕೂಡ ಕಡಿಮೆ ಆಗ್ತವೆ. ಹಾಗಾದರೆ ಇನ್ನಷ್ಟು ಸೂಕ್ಷ್ಮ ಯೋಗ ಆಸನಗಳನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಎರಡೂ ಕಾಲುಗಳನ್ನು ಅಗಲ ಮಾಡ್ಕೊಳ್ಬೇಕು, ಎರಡೂ ಕೈಗಳನ್ನು ಕೂಡ ಅಗಲ ಮಾಡ್ಕೊಳ್ಬೇಕು. ಈಗ ಏನು ಮಾಡ್ಬೇಕಂತ ಹೇಳಿದ್ರೆ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗಬೇಕು. ಈ ರೀತಿಯಾಗಿ ಎರಡೂ ಕೈಗಳನ್ನ ಸಂಚಾರ ಮಾಡಬೇಕು. ಈ ರೀತಿ ಏನು ಮಾಡ್ತಿರ್ತಾರೆ, ಮಜ್ಜಿಗೆ ಕಡಿತಾ ಇರ್ತಾರೆ. ಹಿಂದೆ ಮಜ್ಜಿಗೆನ ಇದೇ ರೀತಿ ಕಡಿತಾ ಇದ್ರು. ಆ ಮಜ್ಜಿಗೆಯನ್ನು ಕಡಿಯೋ ಸಂದರ್ಭದಲ್ಲಿ ಈ ಒಂದು ಯೋಗಾಸನದ ಒಂದು ಅಭ್ಯಾಸ ಆಗ್ತಾ ಇತ್ತು. ಆದರೆ ಈಗ ಮಜ್ಜಿಗೆ ಕಡಿಯೋರು ಯಾರೂ ಇಲ್ಲ. ಈಗ ಎಲ್ಲ ರೆಡಿಮೇಡ್ ಫುಡ್ ಬರ್ತಾ ಇದೆ. ರೆಡಿಮೇಡ್ ತಿಂದು 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 ನಾವು ಮ್ಯಾಡ್ಗಳಾಗ್ತಾ ಇದ್ವಿ. ಅದಕ್ಕಾಗಿ ಯಾವ ಆಹಾರ ರೆಡಿಮೇಡ್ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು ನಮ್ಮ ಮನೆಯನ್ನು ಪ್ರವೇಶ ಮಾಡ್ತದೆ, ಅದು ನಮ್ಮನ್ನು ಮ್ಯಾಡ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ರೆಡಿಮೇಡ್ ಈಸ್ ಈಕ್ವಲ್ ಟು ಮ್ಯಾಡ್ ಅಂತ ಕರೀತಾರೆ. ರೆಡಿ ಪ್ಲಸ್ ಮೇಡ್ ಈಸ್ ಈಕ್ವಲ್ ಟು ಮ್ಯಾಡ್. ಯಾರು ಹುಚ್ಚರಾಗಬೇಕಾಗ್ತದೆ, ಯಾರು ಹುಚ್ಚರಾಗ್ಲಿಕ್ಕೆ ಬಯಸ್ತಾರೆ, ಅವರು ರೆಡಿಮೇಡನ್ನು ಹೆಚ್ಚು ತಿಂತಾ ಇರ್ತಾರೆ. ಹಾಗಾಗಿ ನೀವು ಮನೆಯಲ್ಲಿ ಫ್ರೆಶ್ ಆಹಾರವನ್ನು ಹೆಚ್ಚು ಸೇವನೆ ಮಾಡಿ, ರೆಡಿಮೇಡನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ. ಗೊತ್ತಾಯ್ತಲ್ವ? ಈಗ ರೆಡಿಮೇಡ್ ಬಿಸ್ಕೆಟ್ ಬರ್ತವೆ, ರೆಡಿಮೇಡ್ ಬ್ರೆಡ್ ಬರ್ತದೆ, ರೆಡಿಮೇಡ್ ರೊಟ್ಟಿ ಕೂಡ ಬರೋಕ್ಕೆ ಶುರುವಾಗಿದೆ. ಈಗ ರೆಡಿಮೇಡ್ ಚಪಾತಿ ಕೂಡ ಬರಲಿಕ್ಕೆ ಶುರುವಾಗಿದೆ. ಸೊ ಅದರಲ್ಲಿ ಎಷ್ಟು ಒಂದು ನಿಸ್ಸತ್ವಯುತವಾಗಿರ್ತಕ್ಕಂಥ ಸ್ಥಿತಿ ಇರ್ತದಂದರೆ, ಆಹಾರವನ್ನು ಬೇಯಿಸಿದ ಒಂದು 4-5 ಗಂಟೆ ಒಳಗಡೆ ಸೇವನೆ ಮಾಡಿದ್ರೆ ಅದರಲ್ಲಿ ಸತ್ವ ಇರ್ತದೆ. ಅದು ಯಾವಾಗೋ ಮಾಡಿದ್ದು 4-5 ದಿವಸ ಹಿಂದಿರೋದು ಇವಾಗ ತಿನ್ನೋದ್ರಿಂದ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವಿಷಕಾರಿಯಾಗಿರ್ತಕ್ಕಂಥ ಅಂಶಗಳಿರ್ತವೆ. ಹಾಗಾಗಿ ರೆಡಿಮೇಡ್ ಅಂತಕ್ಕಂಥ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ಮಾತ್ರ ಶರೀರ ಎನರ್ಜೆಟಿಕ್ ಇರಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಏನೇ ಮಾಡಿ ಮನೆಯಲ್ಲಿ ಮಾಡಿಕೊಂಡು ಅದನ್ನು ಸೇವನೆ ಮಾಡೋದ್ರಿಂದ ಹೆಚ್ಚು ಅದರಿಂದ ನಿಮಗೆ ಪೋಷಕ ತತ್ವಗಳು ಸಿಗ್ತವೆ. ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನಾವು
ಮನೆಯ ಪದಾರ್ಥಗಳಿಂದ ಹೆಚ್ಚು ಪಡಿಬೋದು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಇದಕ್ಕೆ ತಕ್ರ ಸಂಚಲನ ಅಂತ ಕರೀತಾರೆ. ತಕ್ರ ಅಂದರೆ ಮಜ್ಜಿಗೆ. ತಕ್ರ ಅಂತಕ್ಕಂಥ ಒಂದು ಶಬ್ದ ಸಂಸ್ಕೃತ ಶಬ್ದ ಆಗಿರೋದ್ರಿಂದ ಈ ಯೋಗದಲ್ಲಿ ಹಲವಾರು ಸಂಸ್ಕೃತ ಶಬ್ದಗಳು ಬರ್ತಾ ಇರ್ತವೆ. ಹೀಗೆ ಇದಕ್ಕೆ ತಕ್ರ ಸಂಚಲನಾಸನ ಅಂತ ಕರೀತಾರೆ. ಇದಾದ್ಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ ನಿಧಾನವಾಗಿ ಅಧೋಮುಖ ಸಂಚಲನ ಅಂತ ಕರೀತಾರೆ. ಈ ರೀತಿ ಅಭ್ಯಾಸ ಮಾಡಬೇಕು. ಕೆಳಗಡೆ ಬಾಗಬೇಕಾದ್ರೆ ಬಹಳ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ನಿಮ್ಮ ಮೊಣಕೈ ನೆಲಕ್ಕೆ ಸ್ಪರ್ಶವಾಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಮೊಣಕೈ ನೆಲಕ್ಕೆ ಸ್ಪರ್ಶವಾದರೆ ಇದರಿಂದ ನಿಮಗೆ ಹೆಚ್ಚು ಲಾಭ ಸಿಗ್ತದೆ. ಈಗ ನೋಡಿ, ಕೆಳಗಡೆ ಬೆಂಡಾದಾಗ ನನ್ನ ಮೊಣಕೈ ನೆಲಕ್ಕೆ ಸ್ಪರ್ಶವಾಗ್ತಾ ಇದೆ. ಆ ರೀತಿ ಮಾಡಲಿಕ್ಕೆ ನೀವು ಕೂಡ ಪ್ರಯತ್ನ ಮಾಡಬೇಕು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮೆದುಳಿನ ಭಾಗಕ್ಕೆ ಹೆಚ್ಚು ರಕ್ತ ಸಂಚಾರ ಆಗ್ತದೆ. ಅದರ ಜೊತೆಗೆ ನಿಮ್ಮ ಮಾನಸಿಕ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ಇದಾದಮೇಲೆ ನೆಕ್ಸ್ಟ್ ಯಾವ ಒಂದು ಸೂಕ್ಷ್ಮ ಯೋಗಾಸನವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ, ನೇರವಾಗಿ ನಿಂತ್ಕೊಳ್ಬೇಕು. ನೇರವಾಗಿ ನಿಂತ್ಕೊಂಡು ಎರಡೂ ಕೈಗಳ ಹಿಂದೆ ತೆಗೆದುಕೊಂಡು ಬರಬೇಕು. ಹಿಂದೆ ತೆಗೆದುಕೊಂಡು ಬಂದಮೇಲೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಕತ್ತನ್ನು ಹಿಂದೆ ತೆಗೆದುಕೊಂಡು ಹೋಗ್ಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕತ್ತನ್ನು ಮುಂದೆ ಬಾಗಿಸ್ಬೇಕು. ಉಸಿರನ್ನ ತೆಗೆದುಕೊಳ್ತಾ ಹಿಂದೆ, ಉಸಿರನ್ನು ಬಿಡ್ತಾ ಮುಂದೆ. ಉಸಿರನ್ನು ತೆಗೆದುಕೊಳ್ತಾ ಹಿಂದೆ, ಉಸಿರನ್ನು ಬಿಡ್ತಾ ಮುಂದೆ. ಈ ರೀತಿಯಾಗಿ ಅಭ್ಯಾಸವನ್ನು ಮಾಡುತ್ತಾ ಹೋಗ್ಬೇಕು. ಯಾವಾಗ ಹಿಂದೆ ಬಾಗ್ತೀವಾಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಶ್ವಾಸಕೋಶದ ಸಮಸ್ಯೆಗಳು ದೂರ ಆಗ್ತವೆ. ಯಾವಾಗ ಉಸಿರನ್ನು ಬಿಟ್ಟು ಸಂಪೂರ್ಣವಾಗಿ ಮುಂದೆ ಬಾಗಿ ಮೊಣಕಾಲಿಗೆ ಹಣೆಯನ್ನು ಸ್ಪರ್ಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಿಮ್ಮ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತವೆ. ನೋಡಿ, ಒಂದೇ ಆಸನದಲ್ಲಿ ನಿಮ್ಮ ತೋಳುಗಳಿಗೆ ಹೆಚ್ಚು ಬಲ ಸಿಗ್ತದೆ. ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಅಂಗಾಂಗಗಳು ಕ್ರಿಯಾಶೀಲವಾಗ್ತವೆ. ನಿಮ್ಮ ಉಸಿರಾಟದ ಕ್ರಿಯೆ ಏನಾಗ್ತದೆ, ಪ್ರಬಲವಾಗ್ತಾ ಬರ್ತದೆ. ಎಷ್ಟೇ ಉಸಿರಾಟದ ಸಮಸ್ಯೆ ಇದ್ರೂ ಕೂಡ ಆಸನಗಳನ್ನ ಅಭ್ಯಾಸ ಮಾಡೋದ್ರಿಂದ ಕಡಿಮೆ ಆಗ್ತದೆ. ನಮ್ಮ ಹತ್ರ ಅಸ್ತಮಾ ರೋಗಿಗಳು ಬರ್ತಾರೆ. 10 ವರ್ಷ 20 ವರ್ಷದಿಂದ ಅಸ್ತಮಾ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಕೇವಲ 10-15 ದಿವಸದಲ್ಲಿ ತಮ್ಮ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅಸ್ತಮಾ ಸಮಸ್ಯೆ ಯಾಕೆ ಬರ್ತದೆ ಅಂದರೆ ಹೊಟ್ಟೆಯ ಸಮಸ್ಯೆಯಿಂದ ಬರ್ತದೆ. ಹೊಟ್ಟೆಯಲ್ಲಿ ಹುಣ್ಣಾಗಿರ್ತವೆ ಅವ್ರಿಗೆ. ಆ ಹುಣ್ಣಿಗೆ ಏನಂತ ಕರೀತಾರೆ ಅಂದರೆ ಇಂಗ್ಲೀಷ್ನಲ್ಲಿ ಫೆಪ್ಟಿಕ್ ಅಲ್ಸರ್ ಅಂತ ಕರೀತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಡಾಕ್ಟ್ರುಗಳ ಹತ್ರ ಹೋದಾಗ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ಅದು ಒಳಗಡೆ ಹುಣ್ಣಾಗಿರ್ತಕ್ಕಂಥದ್ದು ಗೊತ್ತೇ ಇರಲ್ಲ ಡಾಕ್ಟ್ರುಗಳಿಗೆ. ಅದು ಹುಣ್ಣಾಗಿರ್ತಕ್ಕಂಥದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಸೈನ್ಸ್ ಏನಂತಾನೆ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ನಿಮಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಕೊಡ್ತಾರೆ. ಅದು ಹುಣ್ಣಾಗಿ ಆಗಿ 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 ಏನಾಗ್ತದೆ, ಹೆಚ್ಚು ಆ ಒಂದು ವಾತ ವಿಕಾರ ಸೃಷ್ಟಿಯಾಗಿ ಅಸ್ತಮಾ ಸಮಸ್ಯೆ, ಚರ್ಮದ ಸಮಸ್ಯೆ, ಅದರ ಜೊತೆಗೆ ಹೃದಯದ ಸಮಸ್ಯೆ, ಮತ್ತು ಅದರ ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತೇಳಿದ್ರೆ ನರ ದೌರ್ಬಲ್ಯತೆ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ಆತ್ಮೀಯರೇ, ನಿಮ್ಮ ಹೊಟ್ಟೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಉಳಿಯದೆ ನಿಮ್ಮ ಹೊಟ್ಟೆ ಸ್ವಚ್ಛವಾಗಿರಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸಗಳು ನೀವು ಹೆಚ್ಚು ಮಾಡಬೇಕು. ಅದರ ಜೊತೆಗೆ ನಿಮ್ಮ ಹೊಟ್ಟೆಯ ಸ್ವಚ್ಛತೆಗಾಗಿ ಎರಂಡ ತೈಲ ಅಂತ ಕರೀತಾರೆ, ಅಂದರೆ ಹರಳೆಣ್ಣೆ. ಅದನ್ನು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸಲಿನಾದರೂ ನೀವು ಆ ಒಂದು ಎರಂಡ ತೈಲದ ಸೇವನೆಯನ್ನು ಮಾಡಬೇಕು. ವಾರಕ್ಕೆ ಆಗದೆ ಹೋದರೂ ಕೂಡ ತಿಂಗಳಿಗೆ ಒಂದು ಸಲಿನಾದರೂ ಒಂದು 3-4 ಚಮಚ
ಆ ಒಂದು ಹರಳೆಣ್ಣೆಯನ್ನು ಎರಂಡ ತೈಲವನ್ನು ಬೆಳಗಿನ ಒಂದು 6 ಗಂಟೆಯ ಹೊತ್ತಿಗೆ ತೆಗೆದುಕೊಂಡ್ರೆ ನಿಮ್ಮ ಹೊಟ್ಟೆ ಏನಾಗ್ತದೆ, ಸ್ವಚ್ಛವಾಗ್ತಾ ಹೋಗ್ತದೆ. ಅವತ್ತು ಎರಂಡ ತೈಲವನ್ನು ತೆಗೆದುಕೊಂಡ ದಿವಸ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಳಬಾರ್ದು. ಯಾವ ಆಹಾರವನ್ನು ಕೂಡ ತೆಗೆದುಕೊಳ್ಳಬಾರ್ದು. ಬರೀ ನೀರನ್ನು ಮಾತ್ರ, ಬಿಸಿನೀರನ್ನು ಮಾತ್ರ ಸೇವನೆ ಮಾಡಬೇಕಂದ್ರೆ ಸಂಪೂರ್ಣವಾಗಿ ಸ್ವಚ್ಛ ಆಗ್ತದೆ. ಅತ್ಲಾಗೆ ತೈಲನ ತಗೊಂಡು ಮತ್ತೆ ಮಸಾಲೆ ವಡೆ, ದೋಸೆ ಅದು ಇದು ತಿಂದ್ಬಿಟ್ರೆ ಏನಾಗ್ತದೆ, ಶರೀರದಲ್ಲಿ ಇಂಬ್ಯಾಲೆನ್ಸ್ಗಳು ಸೃಷ್ಟಿಯಾಗ್ತವೆ. ಹಾಗಾಗಿ ಆದ್ಮೇಲೆ ಯಾವ ಒಂದು ಪ್ರಕ್ರಿಯೆಯಿಂದ ನಮ್ಮ ಜೀವನ ಸುಗಮವಾಗಿ ನಡೀತದೆ ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಬೇಕು. ಯಾವ ಪ್ರಕ್ರಿಯೆಯಿಂದ, ಹೊಟ್ಟೆ ಒಂದು ಸ್ವಚ್ಛೀಕರಣದ ಪ್ರಕ್ರಿಯೆಯಿಂದ, ಶುದ್ಧೀಕರಣದ ಪ್ರಕ್ರಿಯೆಯಿಂದ ನಮ್ಮ ಜೀವನ ಬಹಳ ಆನಂದಮಯವಾಗಿ ನಡೀತದೆ. ಹಾಗಾಗಿ ಹೊಟ್ಟೆ ಶುದ್ಧವಾಗಿದ್ದರೆ ಇಡೀ ಶರೀರ ಶುದ್ಧವಾಗಿರ್ತದೆ. ನಾವು ಮಾಡಿರ್ತಕ್ಕಂಥ ಆಸನ ದ್ವಿಕೋನಾಸನದಿಂದ ನಮ್ಮ ಶ್ವಾಸಕೋಶದ ಒಂದು ಶಕ್ತಿ ಹೆಚ್ಚಾಗ್ತದೆ. ಅದರ ಜೊತೆಗೆ ಹೊಟ್ಟೆಯ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ಇದರಿಂದ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನರ ದೌರ್ಬಲ್ಯತೆಯೂ ಕೂಡ ನಿವಾರಣೆ ಆಗ್ತದೆ. ಇದಾದ ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಯೋಗಾಸನ ಯಾವುದು ಅಂತ ಹೇಳಿದ್ರೆ, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಮೇಲೆತ್ತಬೇಕು. ಮೇಲೆತ್ತಿ ನಿಧಾನವಾಗಿ ಕೆಳಗಡೆ ಕುತ್ಕೋಬೇಕು. ಇದಕ್ಕೆ ಉತ್ಕಟಾಸನ ಅಂತ ಕರೀತಾರೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಮಂಡಿ ನೋವಿನ ಸಮಸ್ಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೇರವಾಗಿ ನಿಂತ್ಕೋಬೇಕು. ಎಕ್ಸೇಲ್ ಮಾಡ್ತಾ ಕೆಳಗಡೆ ಬರಬೇಕು. ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಎದೆ ನೇರವಾಗಿರಲಿ, ಬ್ಯಾಕ್ ಬೋನ್ ಸ್ಟ್ರೈಟ್ ಆಗಿರಬೇಕು, ಮೊಣಕಾಲು ಮಾತ್ರ ಮಡಚಬೇಕು. ಈ ರೀತಿ ಮಾಡೋ ಸಂದರ್ಭದಲ್ಲಿ ಕೆಲವು ಜನರಿಗೆ ಕಟ್ 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 ಸೌಂಡ್ ಬರ್ತದೆ ಮೊಣಕಾಲಿನಲ್ಲಿ. ಅಂದರೆ ಅವರ ಶರೀರದಲ್ಲಿ ತುಪ್ಪದ ಅಂಶ ಕಡಿಮೆ ಇದೆ. ತುಪ್ಪ ನಾವು ತಿಂತಾ ಇರಲ್ಲ, ದಪ್ಪ ಆಗ್ತೇವೆ ಅಂತ ತುಪ್ಪ ತಿನ್ನಲ್ಲ ನಾವು. ತುಪ್ಪ ತಿಂದೇ ನಾವು ಬೆಪ್ಪರಾಗ್ತಾ ಇದೆ. ಹಾಗಾಗಿ ಯಾವತ್ತೂ ನೀವು ಒಳ್ಳೆಯ ಕೊಲೆಸ್ಟ್ರಾಲನ್ನು ಶರೀರದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ತುಪ್ಪ ತಿನ್ನಬೇಕು. ತುಪ್ಪ ತಿನ್ನೋದ್ರಿಂದ ನಿಮ್ಮ ಜಾಯಿಂಟ್ಸ್ಗಳು ಕ್ರಿಯಾಶೀಲವಾಗ್ತವೆ. ಈ ರೀತಿಯಾಗಿ ನಿಧಾನವಾಗಿ ಕುತ್ಕೊಳ್ತಾ ನಿಮ್ಮ ಮೊಣಕಾಲುಗಳನ್ನು ಗಮನಿಸ್ತಾ ಹೋಗಿ. ದೀರ್ಘವಾದ ಉಸಿರಾಟ ಮಾಡ್ತಾ ಹೋಗ್ಬೇಕು. ವಾಪಸ್. ಇದಕ್ಕೆ ಉತ್ಕಟಾಸನ ಅಂತ ಕರೀತಾರೆ. ಇದರಿಂದ ನಿಮ್ಮ ಮೊಣಕಾಲಿನ ಕೀಲುಗಳು ಕ್ರಿಯಾಶೀಲವಾಗ್ತಾ ಹೋಗ್ತವೆ. ಇವೆಲ್ಲ ನೀವು ಯೋಗ ಜಾಗಿಂಗ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಅಭ್ಯಾಸ ಮಾಡಲೇಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಯೋಗಾಸನಗಳು. ಇವನ್ನ ಮಾಡಿದ ಮೇಲೆ ನೀವು ಯೋಗ ಜಾಗಿಂಗ್ ಮಾಡಿದ್ರೆ ಹೆಚ್ಚು ಲಾಭ ಸಿಗ್ತದೆ. ಅದಕ್ಕೆ ಹಂತ ಹಂತವಾದ ಅಭ್ಯಾಸವೇ ಯೋಗಾಭ್ಯಾಸ. ಹಂತವಿಲ್ಲದೆ ನಾವು ಅಭ್ಯಾಸವನ್ನು ಮಾಡಿದ್ರೆ ಅದಕ್ಕೆ ವ್ಯಾಯಾಮ ಅಂತ ಕರೀತಾರೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಸರಿಯಾದ ಕ್ರಮದಲ್ಲಿ ನಾವೇನಾದರೂ ಆಸನದ ಅಭ್ಯಾಸವನ್ನು ಮಾಡುತ್ತಾ ಹೋದರೆ ನಮ್ಮಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಪರಿವರ್ತನೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಈ ರೀತಿ ಕುತ್ಕೊಂಡಾಗ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಯಾವುದೇ ಕಾರಣಕ್ಕೂ ಮುಂದೆ ಬಾಗಬಾರ್ದು. ಹಿಂಗೆ ಬೆನ್ನೇನಾಗಿರಬೇಕು, ನೇರವಾಗಿರಬೇಕು. ಈ ರೀತಿಯಾಗಿ ಕುತ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಅದಕ್ಕೆ ತುಪ್ಪ ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ಸಿಗ್ತದೆ. ನೀವು ದಾಲ್ಡಾ ತಿನ್ನೋದ್ರಿಂದ, ರಿಫೈನ್ಡ್ ಆಯಿಲ್ ತಿನ್ನೋದ್ರಿಂದ ನಿಮ್ಮ ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ತದೆ. ಅದಕ್ಕೆ ಹೆಚ್ಚು ತುಪ್ಪ ತಿನ್ನಿ. ಅದು ಕೂಡ ನಮ್ಮ ದೇಶದ ಹಸುವಿನ ತುಪ್ಪ. ಜರ್ಸಿ ಹಸುವಿನ ತುಪ್ಪ ತಿನ್ನೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಯೋಜನ ಆಗಲ್ಲ. ಜರ್ಸಿ ಹಸುವಿನ ತುಪ್ಪನೇ ಅಲ್ಲ, ಅದು ಹಸುವೇ ಅಲ್ಲ ಅಂದಾಗ ಅದರಿಂದ ಬರ್ತಕ್ಕಂಥ ತುಪ್ಪ ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮನೆಯಿಂದ ಈ ಜರ್ಸಿ ಹಸುವನ್ನು ಸಂಪೂರ್ಣವಾಗಿ ನೀವು ಏನು ಮಾಡಬೇಕು, ತ್ಯಜಿಸಬೇಕು. ಅದನ್ನು ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಉಂಟಾಗಿರ್ತಕ್ಕಂಥ ಪ್ರಾಣಿ ಹಿಂಸೆಗಳನ್ನು ನಾವು ಮಾಡಬಾರ್ದು. ಅದನ್ನು ಸಲಿಹೆ ಸಾಕಿ ಅದನ್ನು ಪಾಲನೆ ಪೋಷಣೆ ಮಾಡಬೇಕು. ಆದರೆ ನಾವು ಹೆಚ್ಚು ನಮ್ಮ ದೇಶಿ ತಳಿಯ ಹಸುವನ್ನು ಬೆಳವಣಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ನೀವು ಯಾವುದು ಕೇಳ್ತೀರ ಅದನ್ನು ಕೊಡ್ತಾರೆ. ನೀವಾಗ ಜರ್ಸಿ ಹಸು ಜಾಸ್ತಿ ಹಾಲಿಗೋಸ್ಕರ ಕೇಳಿದಾಗ ಅವರು ಅದನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಇಂಜೆಕ್ಷನ್ ಚುಚ್ಚಿ ಜರ್ಸಿ ಹಸುವನ್ನು ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಅಂದರೆ ಅದನ್ನು ಜನ್ರೇಟ್ ಮಾಡ್ತಾರೆ. ಇಂಜೆಕ್ಷನ್ ಮೂಲಕ ಕರುವನ್ನು ಉತ್ಪತ್ತಿ ಮಾಡತಕ್ಕಂಥ ಒಂದು ಕೆಟ್ಟ ಕೆಲಸಕ್ಕೆ ಈಗಿನ ಒಂದು ವೈಜ್ಞಾನಿಕ ಪದ್ಧತಿ ಕೈ ಹಾಕಿದೆ. ಎಷ್ಟು ಆರ್ಟಿಫಿಷಿಯಲ್ ಆಗಿ ನಾವು ಬದುಕ್ತೇವೆ ಅಷ್ಟು ನಮ್ಮ ಶರೀರದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ಅದಕ್ಕಾಗಿ ನೀವು ದೇಶಿ ಹಸು, ನಾಟಿ ಹಸು ಅಂತ ಏನು ಕರೀತಾರೆ, ಜವಾರಿ ಆಕಳ ಅಂತ ಉತ್ತರ ಕರ್ನಾಟಕದ ಕರೀತಾರೆ, ಅದರ ಒಂದು ಗೋಮೂತ್ರ ಆಗಿರ್ಬೋದು, ಅದರ ಒಂದು ತುಪ್ಪ ಆಗಿರ್ಬೋದು, ಅದು ಔಷಧಿ ಥರ ಕೆಲಸ ಮಾಡ್ತದೆ. ಅದೇ ರೀತಿ ನೀವು
ಜರ್ಸಿ ಹಸುವಿನ ಒಂದು ತುಪ್ಪ ಗೋಮೂತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾಟಿ ಹಸುವನ್ನು ನೀವು ಹೆಚ್ಚು ಹೆಚ್ಚು ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಸೂಕ್ಷ್ಮ ಯೋಗಾಸನ ಯಾವುದು ಅಂತ ಹೇಳಿದ್ರೆ, ನಿಧಾನವಾಗಿ ಉಸಿರು ಬಿಡ್ತಾ ಈ ರೀತಿ ಕೆಳಗಡೆ ಬಾಗಬೇಕು, ಉಸಿರನ್ನ ತೆಗೆದುಕೊಳ್ತಾ ನೇರವಾಗಿ ನಿಂತ್ಕೋಬೇಕು, ಮತ್ತೆ ಉಸಿರನ್ನ ಬಿಡ್ತಾ ಕೆಳಗಡೆ ಬಾಗಬೇಕು. ನೋಡಿ, ನಿಮ್ಮ ಕಿಡ್ನಿ ಸಮಸ್ಯೆ ಇದರಿಂದ ಸಂಪೂರ್ಣವಾಗಿ ದೂರ ಆಗ್ತದೆ. ಯಾರಿಗೆ ಮುಂದೆ ಕಿಡ್ನಿ ಸಮಸ್ಯೆ ಬರಬಾರ್ದು ಅವರು ಈ ರೀತಿ ಮಾಡಬೇಕು. ಯಾಕಂದರೆ ಈಗ ಹೆಚ್ಚು ಹೆಚ್ಚು ಜನರಿಗೆ ಕಿಡ್ನಿ ಸಮಸ್ಯೆ ಬರ್ತಾ ಇದೆ. ಲಕ್ಷಾಂತರ ಜನ ನಮ್ಮ ದೇಶದಲ್ಲಿ ವರ್ಷಕ್ಕೆ ಕಿಡ್ನಿ ಸಮಸ್ಯೆಯಿಂದ ಸಾಯ್ತಾ ಇದ್ದಾರೆ. ಅದಕ್ಕಾಗಿ ನೋಡಿ, ಈ ಒಂದು ಸೂಕ್ಷ್ಮ ಯೋಗ ಆಸನವನ್ನು ಮಾಡೋದರಿಂದ ನಿಮ್ಮ ಕಿಡ್ನಿ ಸಮಸ್ಯೆಯಿಂದ ಕೂಡ ನೀವು ದೂರ ಇರ್ಬೋದು. ನೇರ ನಿಂತ್ಕೊಳ್ಳಿ. ಈ ರೀತಿ ನಮ್ಮ ಹತ್ರ ಕ್ರಿಯೇಟಿನ್ ಲೆವೆಲ್ 8-10 ಇರತಕ್ಕಂಥವ್ರು, ಡಯಾಲಿಸಿಸ್ ಮಾಡ್ಕೊಳ್ತಕ್ಕಂಥವ್ರು ಯೋಗಾಭ್ಯಾಸ ಮಾಡಿ ತಮ್ಮ ಕಿಡ್ನಿ ಸಮಸ್ಯೆ ನಿವಾರಣೆ ಮಾಡ್ಕೊಂಡವ್ರು ಇದ್ದಾರೆ. ಕಿಡ್ನಿ ಸಮಸ್ಯೆ ಯೋಗದಲ್ಲಿ ಬಹಳ ಬೇಗ ನಿವಾರಣೆ ಆಗೇ ಆಗ್ತದೆ. ಯೋಗದಲ್ಲಿ ಬಹಳ ಮುಖ್ಯವಾಗಿ ಪ್ರಾಣಾಯಾಮಗಳು ಕಿಡ್ನಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅತಿ ಹೆಚ್ಚು ಸಹಾಯ ಮಾಡ್ತವೆ. ಅದರ ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಸೂಕ್ಷ್ಮ ಯೋಗಾಸನಗಳು ಕೂಡ ನಮ್ಮ ಕಿಡ್ನಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ, ಅಲ್ಲಿರ್ತಕ್ಕಂಥ ತೊಂದರೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಲಿಕ್ಕೆ ಸಹಾಯ ಮತ್ತು ಸಹಕಾರವನ್ನು ಮಾಡ್ತವೆ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂದರೆ, ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಸೊಂಟದ ಮೇಲೆ ಇಟ್ಕೊಳ್ಬೇಕು. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ಹಿಂದೆ ತೆಗೆದುಕೊಂಡು ಬನ್ನಿ. ಹಿಂದೆ ತೆಗೆದುಕೊಂಡು ಬಂದಮೇಲೆ ಎರಡೂ ಹಸ್ತಗಳನ್ನು ಈ ರೀತಿಯಾಗಿ ಸೊಂಟಕ್ಕೆ ಸ್ಪರ್ಶ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಶರೀರವನ್ನು ಹಿಂದೆ ಬಾಗಿಸಿ ವಾಪಸ್. ಇದಕ್ಕೆ ಪೃಷ್ಠವಲ್ಲಿ ಅರ್ಧ ಕಟಿಚಕ್ರಾಸನ ಅಂತ ಕರೀತಾರೆ. ಇದರಿಂದ ನಿಮ್ಮ ಲಂಗ್ಸಿನ ಅಲ್ಯೂಲೈಸ್ ಮತ್ತು ಲಂಗ್ಸ್ನಲ್ಲಿರ್ತಕ್ಕಂಥ ಬ್ರ್ಯಾಂಕ್ಯೂಲ್ಸ್ಗಳು ಏನಾಗ್ತವೆ, ಕ್ರಿಯಾಶೀಲವಾಗ್ತಾ ಬರ್ತವೆ. ಇದು ಥೈರಾಯ್ಡ್ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತದೆ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ವಾಪಸ್. ಈ ಒಂದು ಆಸನ ನಿಮ್ಮ ಥೈರಾಯ್ಡ್ ಗ್ರಂಥಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರೋದ್ರಿಂದ ನಿಮ್ಮ T3, T4, TSH ಹಾರ್ಮೋನ್ಗಳು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತವೆ. ಅದಕ್ಕೆ ಇವಕ್ಕೆಲ್ಲ ಜಾಯಿಂಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಯೋಗ ಆಸನಾಸ್ ಅಂತ ಕರೀತಾರೆ. ನಮ್ಮ ಕೀಲುಗಳು ಮತ್ತು ಗ್ರಂಥಿಗಳ ಸಂಬಂಧಪಟ್ಟಿರುವ ಸೂಕ್ಷ್ಮ ಯೋಗ ಅಭ್ಯಾಸಗಳು. ಈಗ ಹಿಂದೆ ಹೋದಾಗ ಒಂದು 10 ಸೆಕೆಂಡ್ ಅಲ್ಲೇ ನಿಲ್ಲಬೇಕು. ಕತ್ತು ಮತ್ತು ಬೆನ್ನು ಎದೆಯನ್ನು ಗಮನಿಸಬೇಕು. ವಾಪಸ್. ನೀವು ಹೆಚ್ಚು ಹೆಚ್ಚು ಆಸನಗಳಲ್ಲಿ ಸ್ಟೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರ ಹೆಚ್ಚು ಲಾಭ ನಿಮಗೆ ಸಿಗ್ತದೆ. ಈ ಒಂದು ಆಸನಕ್ಕೆ ಪೃಷ್ಠವಲ್ಲಿ ಅರ್ಧ ಕಟಿಚಕ್ರಾಸನ ಅಂತ ಕರೀತಾರೆ. ಇದಾದ ಮೇಲೆ ನೀವು ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದಕ್ಕೆ ಯೋಗ ಜಾಗಿಂಗ್ ಅಂತ ಕರೀತಾರೆ. ಇವಿಷ್ಟೆಲ್ಲ ಆದಮೇಲೆ ನೀವು ಯೋಗ ಜಾಗಿಂಗ್ ಪ್ರಾರಂಭ ಮಾಡಬೇಕು. ಆ ಯೋಗ ಜಾಗಿಂಗ್ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಏನಾಗ್ತದೆ, ಸಂಪೂರ್ಣವಾಗಿ ಆ್ಯಕ್ಟಿವಿಟೀಸ್, ಬ್ಲಡ್ ಸರ್ಕ್ಯುಲೇಷನ್ ಆಗಿರಬಹುದು, ಸೆನ್ಸಿಟಿವಿಟಿ ಆಗಿರಬಹುದು, ನಮ್ಮ ಹಾರ್ಮೋನ್ ಪ್ರೊಡ್ಯೂಸನ್ ಆಗಿರ್ಬೋದು, ನಮ್ಮ ಡೈಜೆಷನ್ ಆಗಿರ್ಬೋದು, ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತಾ ಬರ್ತದೆ. ಯಾಕಂದರೆ ಈ ಒಂದು ಯೋಗ ಜಾಗಿಂಗ್ನಲ್ಲಿ ನಮ್ಮ ಶರೀರದಲ್ಲಿ ಎಲ್ಲ ಕಡೆಗೂ ರಕ್ತ ಸಂಚಾರ ಆಗ್ತದೆ ಮತ್ತು ನಮ್ಮ ಶರೀರದಲ್ಲಿರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಹಾಗಿದ್ರೆ ಈ ಯೋಗ ಜಾಗಿಂಗನ್ನು ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಈ ರೀತಿ ಎರಡು ಕಾಲುಗಳನ್ನ ಮೇಲೆತ್ತಬೇಕು. ಮೊದಲು ಈ ರೀತಿಯಾಗಿ ಕಾಲ ಮೇಲೆತ್ತಬೇಕು. ಇದು ಫಸ್ಟ್ ಸ್ಟೆಪ್. ಕೈ ಕಾಲುಗಳು ಸಡ್ಲಾಗಬೇಕು. ನಿಧಾನವಾಗಿ ಕೈಗಳನ್ನು ಈ ರೀತಿ ಅಲುಗಾಡಿಸ್ಕೋಬೇಕು. ಇದಾದಮೇಲೆ ನಿಧಾನವಾಗಿ ನಿಮ್ಮ ಎರಡು ಕೈಗಳ ಈ ರೀತಿಯಾಗಿ ಎದೆಗೆ ನೇರವಾಗಿ ಇಟ್ಕೋಬೇಕು. ದೀರ್ಘ ಉಸಿರು ತೆಗೆದುಕೋಬೇಕು. ನಿಧಾನವಾಗಿ ನಿಮ್ಮ ಕಾಲುಗಳ ಮೇಲೆತ್ತಬೇಕು.
ನಿಮ್ಮ ಹಿಮ್ಮಡಿ ನಿಮ್ಮ ಹಿಂದೆ ಸ್ಪರ್ಶವಾಗಬೇಕು. ಹಿಮ್ಮಡಿ ನಿತಂಬಕ್ಕೆ ಸ್ಪರ್ಶವಾಗೋ ರೀತಿಯಲ್ಲಿ ನೀವು ಕಾಲುಗಳ ಮೇಲೆತ್ತಬೇಕು. ಇದು ಫಸ್ಟ್ ಸ್ಟೆಪ್. ಇದಾದಮೇಲೆ ಸೆಕೆಂಡ್ ಸ್ಟೆಪ್, ಕಾಲನ್ನು ಹಿಂದೆ ಮೇಲೆತ್ತಿದ್ವಲ್ಲ, ಈಗ ಕಾಲನ್ನು ಮುಂದೆ ಮೇಲೆತ್ತಬೇಕು. ಹೇಗೆ? ಉಸಿರು ತೆಗೆದುಕೋಬೇಕು. ಈ ರೀತಿಯಾಗಿ 20 ಬಾರಿ ಮಾಡಬೇಕು. ಮತ್ತೊಂಥರ ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಇದಾದ್ಮೇಲೆ ಮೂರನೇ ಹಂತ, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಇದಾದ್ಮೇಲೆ ನಾಲ್ಕನೇ ಹಂತ, ಇದಾದ್ಮೇಲೆ ಐದನೇ ಹಂತ. ಇವೆಲ್ಲ ಹಂತ ಮಾಡಿದ್ಮೇಲೆ ಉಸಿರಾಟವನ್ನು ಜೋರಾಗಿ ಮಾಡಬೇಕು. ಈ ರೀತಿಯಾಗಿ ಪ್ರಯತ್ನಪೂರ್ವಕವಾಗಿ 3 ನಿಮಿಷ ವೇಗವಾಗಿ ಉಸಿರಾಟ ಮಾಡಬೇಕು. ಅತಿ ಹೆಚ್ಚು ಗಾಳಿಯನ್ನು ತೆಗೆದುಕೊಳ್ಬೇಕು. ಇದಾದ್ಮೇಲೆ ನೇರ ನಿಂತ್ಕೋಬೇಕು. ತಲೆಯಿಂದ ಪಾದದವರೆಗೆ, ಪಾದದಿಂದ ತಲೆಯವರೆಗೆ ಇಡೀ ಶರೀರವನ್ನು ಗಮನಿಸಬೇಕು. ಹೀಗೆ ಒಂದು 10 ನಿಮಿಷ ಮಾಡಿದರೆ ಸಾಕು. ನಿಮ್ಮ ಇಡೀ ಶರೀರದಲ್ಲಿ ಸಂಪೂರ್ಣವಾಗಿ ಬೆವರು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಶರೀರದಿಂದ ಬೆವರು ಹೊರಗಡೆ ಬರ್ತದೆ ಆವಾಗ ಶರೀರ ಇನ್ನಷ್ಟು ಮೃದುವಾಗ್ತದೆ. ಮೊದಲು ಸೂಕ್ಷ್ಮ ಯೋಗಾಸನಗಳಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಕೀಲುಗಳನ್ನು ಕ್ರಿಯಾಶೀಲವಾಗಿ ಇಟ್ಕೊಂಡಿರ್ತೀವಿ. ಈ ಒಂದು ಯೋಗ ಜಾಗಿಂಗನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಮಸ್ಕ್ಯುಲರ್ ಸಿಸ್ಟಮನ್ನು, ಸ್ಕೆಲೆಟಲ್ ಸಿಸ್ಟಮನ್ನು, ನರ್ವಸ್ ಸಿಸ್ಟಮನ್ನು ನಾವು ಆ್ಯಕ್ಟಿವ್ ಮಾಡ್ಕೊಳ್ತೀವಿ. ಈ ಎರಡೂ ಆದಮೇಲೆ ಅಂದರೆ ಸೂಕ್ಷ್ಮ ಯೋಗ ವ್ಯಾಯಾಮ, ತದನಂತರದಲ್ಲಿ ಯೋಗ ಜಾಗಿಂಗ್, ಇದೆರಡು ಆದಮೇಲೆ ನೀವು ನೆಕ್ಸ್ಟು ಸೂರ್ಯ ನಮಸ್ಕಾರ ಮಾಡಬೇಕಾಗ್ತದೆ. ಆ ಸೂರ್ಯ ನಮಸ್ಕಾರ ಅಂಥೇಳಿದ್ರೆ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಶಕ್ತಿಯ ಒಂದು ಸ್ವರೂಪವಾಗಿರ್ತಕ್ಕಂಥ ಒಂದು ಔಷಧಿ ಅಂತಲೇ ಹೇಳ್ಬೋದು ನಾವು. ಅಷ್ಟೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ಸೂರ್ಯ ನಮಸ್ಕಾರ. ಯಾರು ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಅವರ ಶರೀರ ವಜ್ರಕಾಯವಾಗ್ತದೆ. ಅವರ ಶರೀರದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಕೂಡ ಬ್ಯಾಲೆನ್ಸ್ ಆಗ್ತವೆ. ಸಮದೋಷ ಶಮಾಗ್ನಿಶ್ಚ ಅಂತ ಏನು ಕರೀತಾರಲ್ಲ, ಅಗ್ನಿ ಸಮವಾಗ್ತದೆ, ದೋಷಗಳು ಸಮವಾಗ್ತವೆ, ಧಾತುಗಳು ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತವೆ. ಅಷ್ಟೊಂದು ಶಕ್ತಿ ಈ ಸೂರ್ಯ ನಮಸ್ಕಾರಕ್ಕಿದೆ. ಹಾಗಾಗಿ ಆ ಸೂರ್ಯ ನಮಸ್ಕಾರವನ್ನು ಹೇಗೆ ಅಭ್ಯಾಸ ಮಾಡಬೇಕು, ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಏನು, ಸೂರ್ಯ ನಮಸ್ಕಾರ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಇನ್ನೊಂದಿಷ್ಟು ಮಾಹಿತಿಗಳನ್ನು ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು.